9 ಗಂಟೆಯ ಮೊದಲ ಪ್ರಮುಖ ಸುದ್ದಿ ಬಿಪಿಎಲ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಬಿಪಿಎಲ್ ಕಾರ್ಡ್ ಫಲಾನುಭವಿಗಳು ಯಾರೆಲ್ಲ ಇದ್ದಾರೋ ಅವರು ಎಚ್ಚರ ವಹಿಸಬೇಕಾದಂತಹ ವಿಷಯ ಇದು. ನೀವು ಬಿಪಿಎಲ್ಗೆ ಅರ್ಹರೇ ಅಂತ ಮೊದಲಿಗೆ ಚೆಕ್ ಮಾಡ್ಕೊಳ್ಳಿ. ರಾಜ್ಯದಾದ್ಯಂತ 10,000 ಬಿಪಿಎಲ್ ಕಾರ್ಡ್ಗಳು ರದ್ದು. ಹಲವು ಮಾನದಂಡ ಇಟ್ಟು ಬಿಪಿಎಲ್ ಕಾರ್ಡ್ಗೆ ಕೊಕ್ಕೆ ಹಾಕ್ತಾ ಇದೆ ಸರ್ಕಾರ. ಜಿಎಸ್ಟಿ ಐಟಿ ಕಟ್ತಾ ಇದ್ರೆ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ರೇಷನ್ ಕಾರ್ಡ್ಗೆ ಸದ್ದಿಲ್ಲದೆ ಆಪರೇಷನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹಾಗಾಗಿ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳೇ ಎಚ್ಚರ ಎಚ್ಚರ. ನೀವು ಬಿಪಿಎಲ್ಗೆ ಅರ್ಹರು ಹೌದೋ ಅಲ್ವೋ ಅಂತ ಮೊದಲಿಗೆ ಚೆಕ್ ಮಾಡ್ಕೊಳ್ಳಿ. ರಾಜ್ಯದಾದ್ಯಂತ 10,000 ಬಿಪಿಎಲ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ಹಲವು ಮಾನದಂಡವನ್ನ ಇಟ್ಟು ಬಿಪಿಎಲ್ ಕಾರ್ಡ್ಗೆ ಕೊಕ್ಕೆ ಹಾಕ್ತಾ ಇದೆ ರಾಜ್ಯ ಸರ್ಕಾರ. 10,000 ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ಚಿಕ್ಕಮಗಳೂರಿನಲ್ಲಿ 9,441 ಕಾರ್ಡ್ ಎಪಿಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಕೋಲಾರದಲ್ಲಿ 6,500 ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗಿ ಬದಲಾವಣೆ ಆಗತ್ತೆ. ಉಡುಪಿಯಲ್ಲಿ 6,422 ಕಾರ್ಡ್, ಬಾಗಲಕೋಟೆಯಲ್ಲಿ 6,299 ಕಾರ್ಡ್ ಬಿಪಿಎಲ್ ಇಂದ ಎಪಿಎಲ್ಗೆ ಚೇಂಜ್ ಆಗುತ್ತೆ. ವಿಜಯಪುರದಲ್ಲಿ 4,359, ಮೈಸೂರಿನಲ್ಲಿ 4,221, ಹಾಸನದಲ್ಲಿ 3,951, ಮಂಡ್ಯದಲ್ಲಿ 2,824, ಶಿವಮೊಗ್ಗದಲ್ಲಿ 2,346 ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಆಗಿ ಚೇಂಜ್ ಆಗುತ್ತೆ. ತೆರಿಗೆ ಪಾವತಿ, ವಾರ್ಷಿಕ ಆದಾಯ, ಸರ್ಕಾರಿ ನೌಕರರು ಇವ್ರಿಗೆ ರಾಜ್ಯ ಸರ್ಕಾರ ಈಗ ಶಾಕ್ ಕೊಡ್ತಾ ಇದೆ. ಈ ರೀತಿ ಕೆಲವೆಡೆ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ ಆಗಿ ಬದಲಾವಣೆ ಆಗ್ತಿದೆ. ಆದಾಯ ತೆರಿಗೆ ಪಾವತಿ, ವಾರ್ಷಿಕ ಆದಾಯ, ಸರ್ಕಾರಿ ನೌಕರ ಈ ರೀತಿಯಾಗಿ ಹಲವು ಮಾನದಂಡಗಳನ್ನ ಇಟ್ಕೊಂಡು ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಾ ಇದೆ. ಬಿಪಿಎಲ್ ರದ್ದಾದ್ರೆ ಆಯುಷ್ಮಾನ್, ವಿದ್ಯಾರ್ಥಿ ವೇತನ, ಸಿಎಂ ಪರಿಹಾರ ನಿಧಿಯ ಸೌಲಭ್ಯ ಸಿಗೋದಿಲ್ಲ. ಅನರ್ಹ ಕಾರ್ಡ್ಗಳ ರದ್ದಿಗೆ ಈಗಾಗಲೇ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಬಿಪಿಎಲ್ ಕಾರ್ಡ್ ವಿಚಾರ ಈಗ ದೊಡ್ಡ ಸದ್ದು ಮಾಡ್ತಾ ಇದೆ. ಇದು ಸರ್ಕಾರದ 6ನೇ ಗ್ಯಾರಂಟಿ ಅಂತ ಕೇಸರಿ ಟೀಮ್ಗೆ ವ್ಯಂಗ್ಯ ಮಾಡ್ತಾ ಇದೆ. 11 ಲಕ್ಷ ಕುಟುಂಬಗಳಿಗೆ ಸಂಕಷ್ಟ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಎಪಿಎಲ್ ಕಾರ್ಡ್ ರದ್ದು ಮಾಡಿಲ್ಲ. ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದೀವಿ ಅಷ್ಟೇ. ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡ್ಬೇಕಾ? ಅಲ್ಲ ಕೊಡ್ಬೇಕೇನ್ರಿ? ಸರ್ಕಾರಿ ನೌಕರರಾಗಿದ್ರು ಕೊಡ್ಬೇಕಾ? ಅಂತ್ಯವು ಮಾತ್ರ. ಅಂತ್ಯವನ್ನ ಎಪಿಎಲ್ ಕಾರ್ಡ್, ಬಿಪಿಎಲ್ ಕಾರ್ಡ್ ನಿಂದ ಎಪಿಎಲ್ ಕಾರ್ಡ್ ಮಾಡೋ ಡಿಸಿಷನ್ ತಗೊಂಡಿಲ್ಲ ನಾವು. ಆತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು. ಆತರ ಏನಾರ ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕು, ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅಷ್ಟೇ. ಇವತ್ತು ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಮಾಡೋದ್ರಿಂದ 11 ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ? ಆಹಾರ ಸಚಿವರು ಹೇಳ್ತಾರೆ ಎಪಿಎಲ್ ನಲ್ಲೂ ನಾವು ಅವರಿಗೆ ಬಗ್ಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂತ. ದುಡ್ಡು ಕೊಡ್ಬೇಕಲ್ಲ, ದುಡ್ಡು ಕಟ್ಟಬೇಕಲ್ಲ ಅದಕ್ಕೆ. ಎಪಿಎಲ್ ಕಾರ್ಡ್ನವರಿಗೆ ಬಿಪಿಎಲ್ ಕಾರ್ಡ್ ನಲ್ಲಿ ಬೆನಿಫಿಟ್ ಗಳಿದೆ. ಆ ಬೆನಿಫಿಟ್ ಗಳನ್ನ ನೀವು ತೆಗೆದುಹಾಕೋದ್ರಿಂದ ಆ ಕುಟುಂಬದ ಮೇಲೆ ಹೊರೆ ಎಷ್ಟಾಗಬಹುದು, ಇದ್ರ ಬಗ್ಗೆ ಚಿಂತೆ ಮಾಡಿದ್ದೀರಾ? ಯಾವುದೇ ರೀತಿ ಪ್ಲಾನಿಂಗ್ ಇರಲಾರ್ದೆ ಇವರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಕೊಡೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ನುಡಿದಂತೆ ನಡೆದಿದ್ದೇವೆ ಅಂಥೇಳಿ ಭಾಷಣ ಶುರು ಇವ್ರದ್ದು, ಸಿದ್ದರಾಮಯ್ಯ ಸಾಹೇಬ್ರದ್ದು. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯತ್ತ ಹೋಗ್ತಾ ಇದೆ. ಇದು 6ನೇ ಗ್ಯಾರಂಟಿ ರದ್ದು ಮಾಡೋದು. ಈಗಾಗಲೇ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಈಗಾಗಲೇ 1 ಲಕ್ಷ ರದ್ದಾಗೋಗಿದೆ. ಈ ಗ್ಯಾರಂಟಿಗಳಿಗೆ ಹಣ ಒದಗಿಸಕ್ಕಾಗಿಲ್ಲ, ಅದನ್ನ ಹೇಳ್ತಾ ಇದಾರಲ್ಲ ಖರ್ಗೆ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಅನರ್ಹರಿಗೆ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಅನ್ನುವಂತಹ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಈಗ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷಗಳ ನಡುವಿನ ಜಂಗಿ ಕುಸ್ತಿಗೆ ವೇದಿಕೆ ಆಗಿದೆ. ಇದು ಇಲ್ಲಿಗೆ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಖಂಡಿತ ಇಲ್ಲ. ಯಾಕಂದ್ರೆ ಇದು ಜನಸಮುದಾಯಕ್ಕೆ ತಟ್ಟಬಹುದಾದಂತಹ ಸಮಸ್ಯೆ. ಯಾಕಂದ್ರೆ ಬಿಪಿಎಲ್ ಇದ್ದಿದ್ದು ಎಪಿಎಲ್ ಆಗಿ ಕನ್ವರ್ಟ್ ಆದ್ರೆ ಸಹಜವಾಗಿ ಜನಸಮುದಾಯದಲ್ಲೂ ಕೂಡ ಸರ್ಕಾರದ ವಿರುದ್ಧ ಒಂದು ಆಕ್ರೋಶ ವ್ಯಕ್ತವಾಗುತ್ತೆ. ಆ ಕಾರಣಕ್ಕಾಗಿ ವಿಪಕ್ಷಗಳು ಕೂಡ ಇದನ್ನ ಆಡಳಿತಾರೂಢ ಪಕ್ಷಕ್ಕೆ
ಬಿಸಿ ಮುಟ್ಟಿಸುವ ಸಲುವಾಗಿ ಈ ವಿಚಾರವನ್ನ ಎತ್ಕೊಂಡಿದ್ದಾರೆ. ಹೀಗಾಗಿ ಪ್ರತಿಪಕ್ಷ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ BPL ಕಾರ್ಡ್ಗಳು ಅಂದ್ರೆ ಫಲಾನುಭವಿಗಳು ನಿಜವಾದ BPL ಅಲ್ದಲೇ ಇರ್ತಕ್ಕಂಥವ್ರು ಕೂಡ ಸಾಕಷ್ಟು ಫಲಾನುಭವಿಗಳು ಇರೋದನ್ನ ಗಮನಿಸ್ತಾ ಇದೀವಿ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತವ್ರು ಕೂಡ BPL ಕಾರ್ಡ್ ಇಟ್ಕೊಂಡಿರ್ತಾರೆ, ಉದ್ಯಮಿಗಳು ಅಂದ್ರೆ ಬಿಸ್ನೆಸ್ ಮಾಡುವಂತವ್ರು ಇಟ್ಕೊಂಡಿರ್ತಾರೆ, ಜೊತೆಗೆ ಸರ್ಕಾರಿ ನೌಕರರಾಗಿದ್ರು ಕೂಡ BPL ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಇಂಥವರಿಗೆ ಯಾಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ. ಆದ್ರೆ ಅದನ್ನ ಪರಿಷ್ಕರಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಮಾಡಬೇಕು ಅನ್ನುವಂಥದ್ದು ಇರುವಂತ ಪ್ರಶ್ನೆ. ಸಹಜವಾಗಿ ಈಗ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇದ್ರು ಕೂಡ ಸಾಕಷ್ಟು ಜನ ಪಾನ್ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಸರ್ಕಾರ ಈಗ ಪಾನ್ ಕಾರ್ಡ್ ಇದ್ರೆ ಅಂತವರ BPL ಕಾರ್ಡ್ ಅನ್ನ ರದ್ದು ಮಾಡಿ ಅದನ್ನ APL ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಟ್ಯಾಕ್ಸ್ ಕಟ್ಟೋರು ಮಾತ್ರ ಪಾನ್ ಕಾರ್ಡ್ ಮಾಡ್ತಿರಲ್ಲ, ಟ್ಯಾಕ್ಸ್ ಕಟ್ಟದೇ ಇರುವಂತವ್ರು ಕೂಡ ತಮ್ಮ ಬಳಿ ಇರ್ಲಿ ಯಾವ್ದಕ್ಕಾದ್ರೂ ಅನ್ನೋ ಕಾರಣಕ್ಕಾಗಿ ಪಾನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರ್ತಾರೆ. ಅಂತವ್ರನ್ನ ಹೇಗೆ ಪರಿಷ್ಕರಣೆ ಮಾಡಬಹುದು ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಅಷ್ಟು ಸುಲಭ ಅಲ್ಲ ಈ ವಿಚಾರವನ್ನ ಅಂದ್ರೆ BPL ಕಾರ್ಡ್ ಅನ್ನ APL ಆಗಿ ಕನ್ವರ್ಟ್ ಮಾಡೋದು. ಯಾಕಂದ್ರೆ ಆಗ್ಲೇಬೇಕಾದಂತ ಅನಿವಾರ್ಯತೆ ಅಂತೂ ಇದೆ. ಯಾಕಂದ್ರೆ ಗ್ಯಾರಂಟಿಗಳಿಗೆ ಸರ್ಕಾರ ಮೊದಲು ಯಾವ ಒಂದು ಗುರಿಯನ್ನ ಇಟ್ಕೊಂಡಿದ್ರು ಅದನ್ನ ಮೀರಿ ಹಣವನ್ನ ಖರ್ಚು ಮಾಡ್ಬೇಕಾದಂತ ಪರಿಸ್ಥಿತಿ ಇದೆ. ಯಾಕಂದ್ರೆ 1000 ಜನ ತೆಗೆದುಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ರೇಷಿಯೋ ನೋಡೋದಾದ್ರೆ 1000 ಜನಕ್ಕೆ 853 ಜನ BPL ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ ಅನ್ನುವಂತ ಅಂಕಿಅಂಶಗಳು ಸರ್ಕಾರದ ಬಳಿ ಇದೆ. ಸೊ ಇದು ಸರ್ಕಾರದ ನಿದ್ದೆಗೆಡಿಸಿದೆ. ಯಾಕಂದ್ರೆ 1000 ಜನ ತೆಗೆದುಕೊಂಡ್ರೆ 85% 100 ಜನದಲ್ಲಿ 85 ಜನ BPL ಕಾರ್ಡ್ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಇದಾರೆ ಅಂದ್ರೆ ಸರ್ಕಾರದಲ್ಲಿ ಎಷ್ಟರ ಮಟ್ಟಿಗೆ ಇರ್ಬೋದು ರಾಜ್ಯದ ಪರಿಸ್ಥಿತಿಯನ್ನು ಕಂಪೇರ್ ಟು ದಕ್ಷಿಣ ಭಾರತದ ಯಾವುದೇ ಜಿಲ್ಲೆಯನ್ನ ತೆಗೆದುಕೊಂಡ್ರು ಕೂಡ, ಯಾವುದೇ ರಾಜ್ಯವನ್ನ ತೆಗೆದುಕೊಂಡ್ರು ಕೂಡ ಯಾವ ರಾಜ್ಯದಲ್ಲೂ ಕರ್ನಾಟಕದಲ್ಲಿ ಇರುವಷ್ಟು BPL ಕಾರ್ಡ್ಗಳು ಇಲ್ಲ. ಹೈಯೆಸ್ಟ್ ಕರ್ನಾಟಕದ್ದೇ ಆಗಿದೆ. ಅಂದ್ರೆ ಅಷ್ಟೊಂದು ಬಡತನ ಇದೆಯಾ ಕರ್ನಾಟಕದಲ್ಲಿ ಅನ್ನುವಂತ ಪ್ರಶ್ನೆ ಕೂಡ ಎದುರಾಗುತ್ತೆ. ಹೀಗಾಗಿ ಪರಿಷ್ಕರಣೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಚರ್ಚೆ ನಡೆದಿದ್ರು ಕೂಡ ಈ ಪರಿಷ್ಕರಣೆ ಮಾಡುವಂತ ವಿಚಾರಕ್ಕೆ ಯಾರು ಕೈ ಹಾಕಿರ್ಲಿಲ್ಲ. ಯಾಕಂದ್ರೆ ಅದು ಸರ್ಕಾರಕ್ಕೆ ತಿರುಗುಬಾಣ ಆಗುವಂತ ಸಾಧ್ಯತೆಗಳೇ ಜಾಸ್ತಿ ಅನ್ನುವ ಕಾರಣಕ್ಕಾಗಿ BPL ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ರದ್ದು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ರಿಸ್ಕ್ ತೆಗೆದುಕೊಳ್ಳೋಕೆ ಹೋಗಿರ್ಲಿಲ್ಲ. ಈಗ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಪ್ರತಿ ವರ್ಷ ಕೂಡ 55 ರಿಂದ 60 ಸಾವಿರ ಕೋಟಿ ಖರ್ಚು ಮಾಡಬೇಕಾಗಿದೆ. BPL ಕಾರ್ಡ್ ಇರೋರಿಗೆ ಮಾತ್ರ ಕೊಡ್ತೀವಿ ಅನ್ನುವಂಥದ್ದನ್ನ ಮಾಡ್ಲಿಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟು ಹಾಗೆ ಕಾಣಿಸ್ತಾ ಇದೆ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಆದ್ರೆ ವಿಪಕ್ಷಗಳಂತೂ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇದ್ದಾವೆ. ಗ್ಯಾರಂಟಿಗಳನ್ನ ನಿಭಾಯಿಸ್ಲಿಕ್ಕೆ ಆಗದೆ ಈ ರೀತಿಯಾದಂತಹ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ ಅನ್ನುವಂತಹ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮುಖ್ಯಮಂತ್ರಿಗಳು ಮಾಡ್ತೀವಿ, ಮಾಡೋ ಬಗ್ಗೆ ಚಿಂತನೆ ನಡೆಸಿದ್ದೀವಿ ಅಷ್ಟೇ, ಇನ್ನು ಯಾವುದೇ ನಿರ್ಧಾರ ಆಗಿಲ್ಲ, ಈ ರೀತಿ ಮಾಡಬಹುದಾ ಅನ್ನುವಂತ ಚರ್ಚೆಗಳಿದಾವೆ ಅಷ್ಟೇ ಅನ್ನುವಂಥದ್ದು ಇದೆ. ಆದ್ರೆ ಜನಸಮುದಾಯದಲ್ಲಿ ಈಗ ಚರ್ಚೆ ಇರೋದೇನಂದ್ರೆ ಸಾಕಷ್ಟು ಜನರ BPL ಕಾರ್ಡ್ಗಳು ಈಗಾಗಲೇ APL ಆಗಿ ಕನ್ವರ್ಟ್ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಆ ಕಾರಣಕ್ಕಾಗಿ ಸರ್ಕಾರ ಇಂಥ ನಿರ್ಧಾರಗಳನ್ನ ಮಾಡುವಂತ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ನಿಜ ಸಾಕಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತವ್ರು ಕೂಡ BPL ಕಾರ್ಡ್ ಇಟ್ಕೊಂಡಿದ್ದಾರೆ. ಸೊ ಅಂತವರಿಗೆ ಅವಕಾಶಗಳನ್ನ ತೆಗೆದಾಗ ನಿಜವಾದ BPL ಹೋಲ್ಡರ್ಗಳಿಗೆ ಅವಕಾಶಗಳು ಸಿಗುತ್ತೆ. ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಆದ್ರೆ ಏಕಾಏಕಿ ಸಾರಾಸಗಟಾಗಿ ಪಾನ್ ಕಾರ್ಡ್ ಇದ್ದಂತವ್ರಿಗೆ GST ಕಟ್ತಾ ಇರುವಂತವ್ರಿಗೆ ಆ ರೀತಿಯಾಗಿ ಮಾಡ್ಲಿಕ್ಕೆ ಸಾರಾಸಗಟಾಗಿ ಮಾಡ್ಲಿಕ್ಕೆ ಹೋದಾಗ ಸಾಕಷ್ಟು ಜನ ನಿಜವಾದ BPL ಹೋಲ್ಡರ್ಗಳಿಗೂ ಕೂಡ ಸಮಸ್ಯೆ ಆಗುವಂತಹ ಪರಿಸ್ಥಿತಿಗಳಿದೆ. ಆ ಕಾರಣಕ್ಕಾಗಿ ಈ ವಿಚಾರ ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಆದ್ರೆ ಇಲ್ಲಿಯ ತನಕ ಸರ್ಕಾರ ಆ ನಿರ್ಧಾರವನ್ನ ಮಾಡಿಲ್ಲ ಅಂತಲೇ ಹೇಳ್ತಾ ಇದೆ. ಈ ರೀತಿ ಮಾಡಬಹುದಾ ಅನ್ನುವಂತ ಪ್ಲಾನ್ ಮಾತ್ರ ನಾವು ಇಟ್ಕೊಂಡಿದೀವಿ ಅನ್ನುವಂತ ಅರ್ಥದಲ್ಲೇ ಮಾತನಾಡ್ತಾ ಇದೆ. ಆದ್ರೆ ವಿಪಕ್ಷಗಳು ಹೇಳೋ ಪ್ರಕಾರ ಈಗಾಗಲೇ 1 ಲಕ್ಷ ಕಾರ್ಡ್ಗಳು ಕನ್ವರ್ಟ್ ಆಗಿ ಹೋಗಿದಾವೆ ಅನ್ನುವಂತ ಮಾಹಿತಿಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇದೇ ರೀತಿ ಮಾಡ್ತಾ ಹೊರಟೆ ಸುಮಾರು 11 ಲಕ್ಷ ಕುಟುಂಬಕ್ಕೆ ಸಮಸ್ಯೆ ಆಗುತ್ತೆ ಅಂತ ಕುಮಾರಸ್ವಾಮಿ ಕೂಡ ಹೇಳ್ತಿದ್ದಾರೆ. ಇದು ಜನಸಮುದಾಯದಲ್ಲಿ ಒಂದು ದೊಡ್ಡ ಟಾಕ್ ಅಂತೂ ಶುರುವಾಗಿದೆ ವೀಣಾ. ಹಾಗಾಗಿ ಸರ್ಕಾರ ಇದರ ಎಚ್ಚರಿಕೆ ಹೆಜ್ಜೆಯನ್ನ ಹಿಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಇದು ಸರ್ಕಾರಕ್ಕೆ ಕಂಟಕವಾಗಿ ಪರಿಣಮಿಸಬಹುದಾದಂತ ಸಾಧ್ಯತೆಗಳು ಇದಾವೆ ವೀಣಾ. ಹೌದು ಮಾರುತೇಶ್, ಉಪಚುನಾವಣೆ ಮುಗಿಯೋವರೆಗೂ ಸುಮ್ನೆ ಇದ್ರು, ಈಗ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ BPL ಕಾರ್ಡ್ ನ ರದ್ದು ಮಾಡ್ಬೇಕಾ, ಅದ್ರ ಬಗ್ಗೆ ಯೋಚನೆ ಆಗ್ತಾ ಇದೆ ಅಂತ ಸರ್ಕಾರದಿಂದ. ಹೌದು, ಯಾಕೆಂದ್ರೆ ಯಾವುದೇ ಜನಪ್ರತಿನಿಧಿಗಳಿರ್ಬೋದು, ಸರ್ಕಾರ ಇರ್ಬೋದು, ಹೆದರೋದು ಚುನಾವಣೆಗಳಿಗೆ ಮಾತ್ರ. ಚುನಾವಣೆಗಳು ಇಲ್ಲದೆ ಇದ್ದಾಗ ಯಾವುದೇ ತೀರ್ಮಾನಗಳನ್ನು ಬೇಕಾದ್ರೂ ತೆಗೆದುಕೊಳ್ತಾರೆ. ಚುನಾವಣೆ ಇದ್ದಾಗ ಮಾತ್ರ ದರ ಏರಿಕೆ ಮಾಡೋದಾಗ್ಲಿ, ಈ ರೀತಿಯಾದಂತಹ ಪರಿಷ್ಕರಣೆ ಮಾಡೋದೇ ಆಗ್ಲಿ, ಈ ತರದ ನಿರ್ಧಾರಗಳಿಗೆ ಮುಂದಾಗೋದಿಲ್ಲ. ಯಾಕಂದ್ರೆ ಉದಾಹರಣೆಗೆ ಹೇಳಬೇಕಂದ್ರೆ ಸರ್ಕಾರಿ ಟೆಂಡರ್ಗಳಲ್ಲಿ 4% ಮುಸ್ಲಿಮರಿಗೆ ಕೊಡಬೇಕು ಅನ್ನುವಂತ ವಿಚಾರ ಈಗಾಗಲೇ ಕಾನೂನು ಇಲಾಖೆ ಬಳಿ ಪ್ರಸ್ತಾವನೆ ಇದೆ. CM ಅದಕ್ಕೆ ಅನುಮೋದನೆ ಕೊಟ್ಟಿಯಾಗಿದೆ. ಆದ್ರೆ ಸರ್ಕಾರ ಸ್ಪಷ್ಟನೆ ಕೊಟ್ಟಿದ್ದು ಏನಂದ್ರೆ ಆ ರೀತಿಯಾದಂತ ಯಾವುದೇ ಪ್ರಸ್ತಾವನೆಯೇ ನಮ್ಮ ಬಳಿ ಇಲ್ಲ, ಕೇವಲ ಮನವಿ ಕೊಟ್ಟಿದ್ರು ಮಾತ್ರ, ನಾವು ಯಾವುದೇ ತೀರ್ಮಾನ ಮಾಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಕಾರಣ ಏನಿತ್ತು ಅಂದ್ರೆ 3 ಬೈ ಎಲೆಕ್ಷನ್ಗಳ
ಮತದಾನಕ್ಕೆ 1 ದಿನ ಮಾತ್ರ ಬಾಕಿ ಉಳಿದಿತ್ತು. ಹೀಗೆ ಸರ್ಕಾರ ಇಂಥ ನಿರ್ಧಾರಗಳನ್ನ ಮಾಡುವಾಗ ಚುನಾವಣೆಗಳ ಹತ್ರ ಇದ್ದಾಗ ಈ ರೀತಿಯಾದಂತಹ ಕೆಲಸಕ್ಕೆ ಕೈ ಹಾಕಲ್ಲ. ಯಾವಾಗ ಚುನಾವಣೆಗಳು ಮುಗಿತಾವೆ ಅಂತ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳಿಗೆ ನಾಂದಿ ಹಾಡ್ತಾರೆ, ಅವಕಾಶ ಇರುತ್ತೆ, ಒಂದಷ್ಟು ಟೀಕೆ ಮಾಡ್ತಾರೆ, ಆಮೇಲೆ ಸರಿ ಹೋಗುತ್ತೆ ಅನ್ನುವಂತ ಅರ್ಥದಲ್ಲಿ ಸರ್ಕಾರ ಕೂಡ ಇಂಥ ಪ್ರಯತ್ನಗಳಿಗೆ ಕೈ ಹಾಕುವಂತದ್ದು. ಪ್ರಗತಿ. ಓಕೆ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.